ಹಾಯ್, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣನ್ನು ಹೇಗೆ ಫ್ರೀಝರಲ್ಲಿ ಸ್ಟೋರ್ ಮಾಡೋದು ಮತ್ತು ಬಾಳೆಹಣ್ಣು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನನ್ನ ತಾಯಿ ಅವರು ಬಾಳೆಹಣ್ಣನ್ನು ಸುಲಿತಾ ಇದ್ದಾರೆ. ಇಡೀ ಗೊನೆ ಬಾಳೆಹಣ್ಣನ್ನು ಸುಲಿದು ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡೋದು. ಆಗ ಬಾಳೆಹಣ್ಣಿನ ವೇಸ್ಟೇಜ್ ಇಲ್ಲ. ಬಾಳೆಹಣ್ಣು ಇಲ್ಲದ ಟೈಮಲ್ಲೂ ನೀವು ಅದರಿಂದ ಬೇಕಾದ ತಿಂಡಿಗಳನ್ನು ಮಾಡಿಕೊಳ್ಬಹುದು. ಫ್ರೆಂಡ್ಸ್, ಈಗ ಗ್ರೈಂಡ್ ಮಾಡಿ ಆಯಿತು. ನಾವೀಗ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಳ್ತಾ ಇದ್ದೇವೆ. ನಾವಿಲ್ಲಿ ಟಿಫಿನ್ ಬಾಕ್ಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಈ ಥರ ಹಾಕಿ ಮುಚ್ಚಳ ಮುಚ್ಚಿ ಫ್ರೀಝರಲ್ಲಿ ಇಟ್ಟರಾಯಿತು. ದೋಸೆ ಅಥವಾ ಮಿಲ್ಕ್ ಶೇಕ್ ಏನು ಮಾಡ್ತೀರಾ, ಮಾಡೋದಕ್ಕಿಂತ ಒಂದು 4 ಗಂಟೆ ಮುಂಚೆ ತೆಗೆದು ಕೆಳಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಎಷ್ಟು ಬೇಕೋ ಅಷ್ಟು ಹಾಕಿ ಉಳಿದದ್ದನ್ನು ಪುನಃ ಫ್ರೀಝರಲ್ಲಿ ಇಟ್ಟರೆ ಆಯಿತು. ನಾನು ದೋಸೆ ಮಾಡಲು 2 ಗ್ಲಾಸ್ ಅಕ್ಕಿ ಈ ಗ್ಲಾಸಲ್ಲಿ ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ನೀರಿನಲ್ಲಿ 5 ಗಂಟೆಗಳ ಕಾಲ ನೆನೆಸಿ ಇಟ್ಕೊಳ್ಬೇಕು. ಈಗ ಗ್ರೈಂಡರಲ್ಲಿ ಹಿಟ್ಟನ್ನು ರುಬ್ಕೊಳ್ತಾ ಇದ್ದೇನೆ. ಈಗ ನಾನು 1 ಗ್ಲಾಸ್ನಷ್ಟು ಬಾಳೆಹಣ್ಣಿನ ಪೇಸ್ಟನ್ನು ತೆಗೆದುಕೊಂಡಿದ್ದೇನೆ. ನೀವು ಎಷ್ಟು ಅಕ್ಕಿ ತಗೊಳ್ತೀರಾ ಅದರ ಅರ್ಧ ಬಾಳೆಹಣ್ಣು ಪೇಸ್ಟ್ ತಗೊಳ್ಬೇಕು. ನೀವು ಅಕ್ಕಿಯನ್ನು ಮಿಕ್ಸಿಯಲ್ಲಿಯೂ ರುಬ್ಬಿಕೊಳ್ಬಹುದು. ನಾವಿಲ್ಲಿ ಗ್ರೈಂಡರಲ್ಲಿ ರುಬ್ಕೊಂಡಿದ್ದೇವೆ. ಹಿಟ್ಟು ಜಾಸ್ತಿ ರುಬ್ಕೊಂಡ್ರೆ ಅರ್ಧ ತೆಗೆದಿಟ್ಟು ನೀರು ದೋಸೆಯನ್ನು ಮಾಡಿಕೊಳ್ಬಹುದು. ಬಾಳೆಹಣ್ಣಿನ ದೋಸೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೇಕು. ನೀವು ಆ ಬಾಳೆಹಣ್ಣು ಎಷ್ಟು ಸ್ವೀಟಾಗಿದೆ ಅಂತ ನೋಡಿಕೊಂಡು ನಿಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ನಾವೀಗ ಕಲ್ಲು ತೊಳೆದು ನೀರನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ನೋಡಿ, ಈ ದೋಸೆ ಹಿಟ್ಟು ದಪ್ಪವಾಗಿ ಬರಬೇಕು. ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೇವೆ. ನೀವು ನಿಮಗೆ ಎಷ್ಟು ಸಿಹಿ ಬೇಕೋ, ಬಾಳೆಹಣ್ಣು ಎಷ್ಟು ಸ್ವೀಟಾಗಿದೆ ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಳ್ಳಿ ನಿಮ್ಮ ಹದಕ್ಕೆ. ಈ ದೋಸೆಯನ್ನು ನೀವು ತಕ್ಷಣಕ್ಕೂ ಎರೆದುಕೊಳ್ಬೋದು ಅಥವಾ 3-4 ಗಂಟೆ ತನಕ ಫರ್ಮೆಂಟ್ ಆಗಲಿಕ್ಕೆ ಬಿಡ್ಬೋದು. ದೋಸೆ ಕಣ್ಣಾಗಿ ತುಂಬ ಚೆನ್ನಾಗಿ ಬರ್ತದೆ. ಫ್ರೆಂಡ್ಸ್, ಈಗ ಗ್ಯಾಸ್ ಮೇಲೆ ದೋಸೆ ತವ ಇಟ್ಟಿದ್ದೇವೆ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ತವ ಬಿಸಿ ಆದಮೇಲೆ ದೋಸೆನ ಹಾಕ್ಕೊಳ್ಬೇಕು. ತವ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು. ಆಮೇಲೆ ದೋಸೆನ ಹಾಕ್ಕೊಳ್ಳೋದು. ಈಗ ತವ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ತಾ ಇದ್ದೇವೆ. ಬಿಸಿ ಆದರೆ ಶಬ್ದ ಬರ್ತದೆ ಚುಯಿ ಅಂತ. ದೋಸೆಯನ್ನು ಸ್ವಲ್ಪ ದಪ್ಪವಾಗಿ ಮಾಡಿಕೊಳ್ಬೇಕು. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ನಾವು ಬೆಲ್ಲವನ್ನು ಸೇರಿಸಿದ್ರಿಂದ ಹಿಟ್ಟು ಜಾಸ್ತಿ ಹುಳಿ ಬರೋದಿಲ್ಲ. ಓವರ್ನೈಟ್ ಬೇಕಿದ್ದರೆ ಫರ್ಮೆಂಟ್ ಆಗಲಿಕ್ಕೆ ಇಡ್ಬೋದು. ನಿಮಗೆ ಬೇಗ ಆಗಬೇಕು ದೋಸೆ ಎಂದಿದ್ದರೆ 2 ತವ ಒಟ್ಟಿಗೆ ಇಟ್ಟು ಎರೆಬೋದು ದೋಸೆನ. ಯಾರೆಲ್ಲ ಬಾಳೆಹಣ್ಣು ದೋಸೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ದೋಸೆ ಬೆಂದಿದೆಯಾ ಅಂತ ಮುಚ್ಚಳ ತೆಗೆದು ನೋಡೋಣ. ನೋಡಿ, ದೋಸೆ ಬೆಂದಿದೆ. ಈಗ ಇದನ್ನು ತಿರುವಿ ಹಾಕಬೇಕು. ನೀವು ನಾನ್ ಸ್ಟಿಕ್ ತವ ಉಪಯೋಗಿಸ್ತಿದ್ರೆ ಎಣ್ಣೆ ಸವರುವ ಅವಶ್ಯಕತೆ ಇಲ್ಲ.
ಕಬ್ಬಿಣದ ತವ ಉಪಯೋಗಿಸ್ತಿದ್ರೆ ಎಣ್ಣೆ ಸವರಿ ದೋಸೆನ ಹಾಕ್ಕೊಳ್ಬೇಕು. ಕವುಚಿ ಹಾಕ್ತಾ ಇದ್ದೇವೆ, ಸ್ವಲ್ಪ ಬೇಯಲಿ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ಸಿಗುತ್ತದೆ. ನಾವು ಇನ್ನೊಂದು ತವಾದಲ್ಲೂ ದೋಸೆನ ಮಾಡ್ಕೊಳ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಈಗ ದೋಸೆ ಆಲ್ಮೋಸ್ಟ್ ಆಗಿದೆ. ಈ ಬಾಳೆಹಣ್ಣು ದೋಸೆ ಸ್ವೀಟಾಗಿ ಬಹಳ ಚೆನ್ನಾಗಿರ್ತದೆ. ಒಂದೇ ದೋಸೆ ತಿಂದು ಬೇಜಾರು ಬಂದಿದ್ದರೆ ಈ ಥರ ಬೇರೆ ಬೇರೆ ದೋಸೆಗಳನ್ನು ಮಾಡಿಕೊಂಡು ತಿನ್ನಿ. ನೋಡಿ, ಈಗ ಎಣ್ಣೆ ಸವರಿ ಇಟ್ಕೊಂಡ್ವಿ ಇನ್ನೊಂದು ದೋಸೆ ಹಾಕಲಿಕ್ಕೆ. ಈ ಥರ ಎರೆದ್ರೆ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.